ನಮಸ್ಕಾರ ಸ್ನೇಹಿತರೆ. ಇಂದು ನಾವು ವಿಶ್ವ ಪ್ರಸಿದ್ಧ ಹಂಪಿಯ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ವೈಭವ, ಪ್ರಸಿದ್ಧ ಕಲ್ಲಿನ ರಥ, ಸಾಮ್ರಾಜ್ಯದ ಪತನದ ಕಾರಣಗಳು, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಹಂಪಿಯು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿರುವ ಐತಿಹಾಸಿಕ ನಗರವಾಗಿದೆ. ಈ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಆಗಿದೆ. ಇದು ಸುಮಾರು 1600ಕ್ಕೂ ಹೆಚ್ಚು ಸ್ಮಾರಕಗಳಿವೆ. ಇದು ಒಂದು ಕಾಲದಲ್ಲಿ ವಿಶ್ವದ ಶ್ರೀಮಂತ ನಗರಗಳಲ್ಲಿ ಒಂದಾಗಿತ್ತು. ಹಾಗೆ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯನ್ನು ನೋಡೋದಾದರೆ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ನಂತರ ಶ್ರೀಕೃಷ್ಣ ದೇವರಾಯರ ಆಡಳಿತದಲ್ಲಿ ಸಾಮ್ರಾಜ್ಯವು ತನ್ನ ಅತ್ಯುನ್ನತ ವೈಭವವನ್ನು ತಲುಪಿತು. ಅವರ ಕಾಲದಲ್ಲಿ ಕೃಷಿ ಅಭಿವೃದ್ಧಿ, ವ್ಯಾಪಾರ ವಿಸ್ತರಣೆ, ದೇವಾಲಯಗಳ ನಿರ್ಮಾಣ, ಸಾಹಿತ್ಯ ಮತ್ತು ಕಲೆಗಳ ಬೆಳವಣಿಗೆ, ವಿದೇಶಿ ವ್ಯಾಪಾರ ಈ ಎಲ್ಲವೂ ಅತ್ಯುನ್ನತ ಮಟ್ಟದಲ್ಲಿದ್ದವು. ಹಾಗೆ ಹಂಪಿಯು ಪ್ರಸಿದ್ಧ ಕಲ್ಲಿನ ರಥ ವಿಠ್ಠಲ ದೇವಾಲಯದ ಆವರಣದಲ್ಲಿದೆ. ಇದು ಸಂಪೂರ್ಣ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಇದು ಭಾರತದ 50 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಈ ಕಲ್ಲಿನ ರಥದ ಚಿತ್ರವಿದೆ. ಹಾಗೆ ಇದು ಭಾರತದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಈ ಹಂಪಿಯು 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋತಿತು. ನಂತರ ಆಕ್ರಮಣಕಾರರು ದೇವಾಲಯಗಳನ್ನು ಹಾಳು ಮಾಡಿದರು, ಅರಮನೆಯನ್ನು ಧ್ವಂಸಗೊಳಿಸಿದರು, ನಗರವನ್ನು ದೋಚಿದರು, ಹಾಗೆ ಅನೇಕ ಕಟ್ಟಡಗಳಿಗೆ ಬೆಂಕಿ ಹಚ್ಚಿದರು. ಈ ಘಟನೆಯಿಂದ ಹಂಪಿಯ ವೈಭವ ಕುಸಿಯಿತು. ಹಾಗೆ ಈಗ ಹಂಪಿ ವಿಶ್ವಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಹಾಗೆ ಇಲ್ಲಿನ ಸ್ಥಳಗಳು ಅಂದರೆ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯ, ಕಲ್ಲಿನ ರಥ, ಲೋಟಸ್ ಮಹಲ್, ಆನೆ ಶಾಲೆ, ಹೇಮಕೂಟ ಬೆಟ್ಟ, ಮಾತಂಗ ಬೆಟ್ಟ, ತುಂಗಭದ್ರಾ ನದಿ ಪ್ರಸಿದ್ಧವಾದವು. ಹಂಪಿಗೆ ಭೇಟಿ ನೀಡಲು ಉತ್ತಮ ಸಮಯ ಅಂತ ಅಂದರೆ ಅಕ್ಟೋಬರಿಂದ ಫೆಬ್ರವರಿ. ಇಲ್ಲಿ ರೈಲು ಮಾರ್ಗ ಹೊಸಪೇಟೆ ಜಂಕ್ಷನ್ನಲ್ಲಿದೆ. ಸಾವಿರಾರು ವರ್ಷಗಳ ಇತಿಹಾಸ, ಅದ್ಭುತ ಶಿಲ್ಪಕಲೆ ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಾರುವ ಹಂಪಿ ನಮ್ಮ ಕರ್ನಾಟಕದ ಹೆಮ್ಮೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.